ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ 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 ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಉಳಿಯಿಂದ ಹೊಡೆದು ನಿತ್ಯ ಕಾಡುವನು ಎಂದು ಹೊಡೆದು ಹೋದರೆ ನೀನು ಮೂರ್ತಿಯಾಗುವುದು ಎಂದು ಉಳಿಯಿಂದ ಹೊಡೆದು ನಿತ್ಯ ಕಾಡುವನು ಎಂದು ಹೊಡೆದು ಹೋದರೆ ನೀನು ಮೂರ್ತಿಯಾಗುವುದು ಎಂದು ಕಟೆಯುವ ಕಠಿಣದಲ್ಲಿ ಕಾರುಣ್ಯ ಕಲೆಯಿದೆ ಕಟೆಯುವ ಕಠಿಣದಲ್ಲಿ ಕಾರುಣ್ಯ ಕಲೆಯಿದೆ ಕಾಡುವ ಕೊರಳಿನಲ್ಲಿ ಒಲವಿನ ಆಶಯವಿದೆ ಕಾಡುವ ಕೊರಳಿನಲ್ಲಿ ಒಲವಿನ ಆಶಯವಿದೆ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಫಲ ಕೊಡುವ ಮರಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು ಫಲ ನೀಡೋ ಭೂಮಿಗೆ ಹಿಂಸೆ ಮಾಡಿ ಕಾಡುವರು ಫಲ ಕೊಡುವ ಮರಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು ಫಲ ನೀಡೋ ಭೂಮಿಗೆ ಹಿಂಸೆ ಮಾಡಿ ಕಾಡುವರು ಒಳ್ಳೆತನ ಗೆಲ್ಲುವುದೊಮ್ಮೆ ಇತಿಹಾಸವ ನೋಡಿದಾಗ ಒಳ್ಳೆತನ ಗೆಲ್ಲುವುದೊಮ್ಮೆ ಇತಿಹಾಸವ ನೋಡಿದಾಗ ನಮಗೂ ಕಾಲ ಬರುವುದೊಮ್ಮೆ ತಾಳಿ ಬಾಳಿ ಬಾಗಿದಾಗ ನಮಗೂ ಕಾಲ ಬರುವುದೊಮ್ಮೆ ತಾಳಿ ಬಾಳಿ ಬಾಗಿದಾಗ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ
ಕೇಳಿ ನೋಡು ಹಂಪೆಯಲ್ಲಿ ಕಲ್ಲು ನಾದ ನುಡಿಯುತ್ತಿದೆ, ಬೇಲೂರಿನ ಶಿಲೆಗಳಲ್ಲಿ ಕಲೆಯು ನಾಟ್ಯವಾಡುತ್ತಿದೆ. ಕೇಳಿ ನೋಡು ಹಂಪೆಯಲ್ಲಿ ಕಲ್ಲು ನಾದ ನುಡಿಯುತ್ತಿದೆ, ಬೇಲೂರಿನ ಶಿಲೆಗಳಲ್ಲಿ ಕಲೆಯು ನಾಟ್ಯವಾಡುತ್ತಿದೆ. ಎಲ್ಲ ಕಡೆ ಕಲ್ಲು ಕರಗಿ ಮೂರ್ತಿಯಾಗಿ ಮೆರೆಯುತ್ತಿದೆ, ಎಲ್ಲ ಕಡೆ ಕಲ್ಲು ಕರಗಿ ಆ ಎಲ್ಲ ಕಡೆ ಕಲ್ಲು ಕರಗಿ ಮೂರ್ತಿಯಾಗಿ ಮೆರೆಯುತ್ತಿದೆ. ಬದಲಾಗಲು ಬಲವಾಗಲು ನಿನ್ನ ಪ್ರಕೃತಿ ಕರೆಯುತ್ತಿದೆ, ಬದಲಾಗಲು ಬಲವಾಗಲು ನಿನ್ನ ಪ್ರಕೃತಿ ಕರೆಯುತ್ತಿದೆ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ. ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಗೆಳೆಯ 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 ಗೆಳೆಯ. ವಾವ್, ಸೆಮಿಫಿನಾಲೆ ಈಗ ಆಕ್ಚುಲಿ ಸ್ಟಾರ್ಟ್ ಆಯ್ತು ಅಂತ ಅನ್ನಿಸ್ತಾ ಇದೆ ನಿಮ್ಮ ಹಾಡು ಕೇಳಿ. ಖುಷಿ ಆಯ್ತಾ ನಿಮ್ಗೆ? ಓಕೆ, ಅರ್ಚನಾ ಮ್ಯಾಮ್. ಜಿಜಿ, ಏನದು ಆ ಉರುಟುಗಳು? ಸಡನ್ನಾಗಿ ಆ ಫೋಕ್ ಶೈಲಿಯ ಒಂದು ಟ್ಯೂನಿಂದ ಶಾಸ್ತ್ರೀಯ ಬಂತು ಮಧ್ಯದಲ್ಲಿ ನುಗ್ಗಿ. ಅಬ್ಬಾ, ವೆರಿ ಇಂಪ್ರೆಸಿವ್, ವೆರಿ ಇಂಪ್ರೆಸಿವ್. ಅಂದ್ರೆ ನೀವು ಶಾಸ್ತ್ರೀಯದ ಕಲಿಕೆ ಇದೆ ಅಂತ ಅನ್ಸುತ್ತೆ ನನಗೆ. ಇಲ್ಲ ಮೇಡಮ್, ಕೇಳಿ ಹಾಡೋದು. ಅಯ್ಯೋ ಭಗವಂತ, ಇದು ಸಾಧ್ಯವೇ? ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ ಜಿಜಿ. ಈ ಮಟ್ಟದ ಏನಂತಾರೆ ಆ ಉರುಟುಗಳು ಏನೋ ಸುಮ್ಮನೆ ಸಿಂಪಲ್ ಆಗಿರೋವಂಥದ್ದು ಮುರ್ಕಿಗಳಲ್ಲ ಅದು ಅಷ್ಟೊತ್ತು ನೀವು ಅದನ್ನ ಇಂಪ್ರೂವೈಸ್ ಮಾಡಿದ್ದು ನಿಮಗೆ ಬರಲೇಬೇಕು. ಐಶು ಹೇಳಿದ ಹಾಗೆ ಈ ಹಂತಕ್ಕೆ, ಈ ವೇದಿಕೆಗೆ ನೀವು ಸರಿಯಾದ ರೀತಿಯ ತಯಾರಿ ಮಾಡ್ಕೊಂಡು ಬರ್ತಾ ಇದ್ದೀರಾ. ಬಹಳ ಸಂತೋಷ ಆಗುತ್ತೆ. ಒಂದೇ ಒಂದು ನಿಮಗೆ ಮತ್ತೊಮ್ಮೆ ನಾನು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋದಕ್ಕೆ ಹೇಳೋದೇನು ಅಂದರೆ, ಎಲ್ಲಿ ಹೈ ನೋಟ್ಸಲ್ಲಿ ಸಸ್ಟೈನ್ ಮಾಡ್ತಿರಲ್ಲ, ಉರುಟುಗಳೆಲ್ಲ ಫ್ಯಾಂಟಾಸ್ಟಿಕ್. ಪ್ಲೇನ್ ನೋಟ್ಸಲ್ಲಿ ಸಸ್ಟೈನ್ ಮಾಡ್ತಿರಲ್ಲ, ಗೆಳೆಯ ಗೆಳೆಯ ಅಂತೆಲ್ಲ ಮಾಡ್ತಿರಲ್ಲ, ಅಲ್ಲಿ ಮಾತ್ರ ಶಾರ್ಪ್ ಆಗ್ತಾ ಇದೆ. ಮತ್ತು ಹಾಡುವಾಗ ಇಲ್ಲ, ಸಾಹಿತ್ಯ ಹಾಡುವಾಗಿಲ್ಲ, ಮತ್ತು ಆ ಉರುಟುಗಳನ್ನು ಕೊಡುವಾಗ ಇಲ್ಲ. ಸಸ್ಟೈನ್ ಮಾಡುವಾಗ ಮಾತ್ರ ಒಂದೆರಡು ಜಾಗದಲ್ಲಿ ಸ್ವಲ್ಪ ಶಾರ್ಪ್ ಆಗ್ತಿದೆ ಅಷ್ಟೆ. ಅದು ಬಿಟ್ಟರೆ ಅದ್ಭುತವಾದ ಸಾಹಿತ್ಯ, ಒಳ್ಳೆ ಆ ಭೈರವಿ ಎಷ್ಟು ಸಲ ಕೇಳಿದ್ರೂ ತೃಪ್ತಿ ಆಗೋದಿಲ್ಲ, ಅಷ್ಟು ಒಳ್ಳೆ ರಾಗ. ಆ ರಾಗದಲ್ಲಿ ಹಾಡಿದ್ರಿ, ಅದ್ಭುತವಾಗಿ ಹಾಡಿದ್ರಿ. ಹೀಗೆ ಹಾಡ್ಕೊಂಡೋಗಿ, ಒಳ್ಳೆಯದಾಗಿ. ರವೀಂದ್ರ ಸರ್ಗವರ ಸಾಂಗ್ ಕೇಳಿ ಅದನ್ನು ಮಾಡ್ಕೊಂಡೆ. ಸ್ವರ್ಗವಿಯವ್ರು ಹಾಡಿರ್ಬಹುದು, ಚೆನ್ನಬಸವೇಶ್ವರರು. ಹಾಂ, ಸ್ವರ್ಗವಿಯವ್ರು ಹಾಡಿರೋದು, ಸ್ವರ್ಗವಿಯವರ ಹಾಡಿರೋದನ್ನ ಕೇಳಿ. ಕಂಪೋಸ್ ಅವರೇ ಮಾಡಿರೋದು. ಕಂಪೋಸ್ ಅವ್ರದ್ದು. ಹಾಂ ಹಾಂ ಹಾಂ, ಬರಲಿ ಸ್ವರ್ಗವಿ ಅವ್ರಿಗೊಂದು ಚಪ್ಪಾಳೆ.
ಬಹಳ ಚೆನ್ನಾಗಿ ಹಾಡಿದ್ರಿ, ತುಂಬ ಸುಂದರವಾಗಿ ಹಾಡಿದ್ರಿ ಜಿಜಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಎಷ್ಟು ಒಳ್ಳೆಯ ಹಾಡುಗಾರಿಕೆ. ಪ್ರಯೋಗಶೀಲತೆ ಯಾವಾಗಲೂ ಬೇಕು ಮನುಷ್ಯನಿಗೆ ಅಲ್ವಾ? ಜನಪದ ಹಾಡೋರು ಶಾಸ್ತ್ರೀಯ ಸಂಗೀತದ ಉರುಟುಗಳನ್ನು ಹಾಡಿ ನಾನು ಅದನ್ನು ಹಾಡ್ತೀನಿ, ಆ ಧೈರ್ಯವಾಗಿ ಹಾಡ್ತೀನಿ, ಅದು ಸೆಮಿಫೈನಲ್ ಹಂತದಲ್ಲಿ ಹಾಡೋದಿದೆಯಲ್ಲ ಅದು ಚಾಲೆಂಜಿಂಗ್. ಯಾಕೆಂದರೆ ನೀವು ಸೇಫರ್ ಝೋನ್ ನೋಡ್ಕೊಳ್ಬೋದಾಯ್ತಲ್ವಾ. ಆದರೆ ಇದನ್ನು ಚಾಲೆಂಜಿಂಗಾಗಿ ತೊಗೊಂಡು ಹಾಡಿದ್ದು ನನಗೆ ಭಾಳ ಸಂತೋಷ ಆಯಿತು. ಒಂದು ಏನಂದರೆ ಕಟೆಯುವ ಅಂತ ಒಂದು ಸರಿ ಅಂದ್ರಿ, ಮತ್ತು ಎರಡನೇ ಸರಿ ಕಟೆಯುವ ಅಂತ ಹಾಡಿದ್ರಿ. ಅದು ಕಡೆಯೋದು ಅಲ್ವಾ? ಕಡೆಯೋದು. ಕಠೆಯುವ ಕಠಿಣದಲ್ಲಿ ಕಾರುಣ್ಯ ಕಲೆಯಿದೆ, ಕಾಡುವ ಕೊರಳಿನಲ್ಲಿ ಒಲವಿನ ಆಶಯವಿದೆ. ಕಡಿಯೋದು ಅಂತಂದರೆ ಈಗ ಮಜ್ಜಿಗೆ ಎಲ್ಲ ಕಡಿತೀವಲ್ಲ, ಹಾಗೆ ಕಲ್ಲನ್ನು ಕಡಿಯೋದು, ಅದನ್ನು ಕಡಿದು ಮಾಡ್ತೀವಲ್ಲ, ಆ ಥರದ್ದು ಅಂತ ಅಂದ್ಕೊಂಡಿದ್ದೀನಿ ನಾನು. ಮೇ ಬಿ ಸಾಹಿತ್ಯ ಇನ್ನೊಂದು ಸರಿ ನೋಡಿಕೊಂಡ್ರು ಒಳ್ಳೆಯದು, ಯಾಕೆಂದರೆ ಡೌಟ್ ಇರೋದು ಬೇಡ. ನನ್ನ ಅಭಿಪ್ರಾಯ ಹೇಳಿದೆ. ಮತ್ತು ಇನ್ನೊಂದು ಕಡೆ ನೀವೇ ನಕ್ರಿ ಅಲ್ವಾ? ಎಲ್ಲಿ? ಫಲ ಕೊಡುವ ಮರಕ್ಕೆ. ಹಾಂ ಗೊತ್ತಾಯ್ತಲ್ಲ. ಅದ್ರ ಬಗ್ಗೆ ಎಚ್ಚರಿಕೆಯಲ್ಲಿರಲಿ ಅಲ್ವಾ? ಮತ್ತು ಈ ಹಾಡಂತೂ ಅದ್ಭುತವಾದ ಹಾಡು, ಅದ್ಭುತವಾದ ಸಾಹಿತ್ಯ. ಒಳ್ಳೆಯದಾಗಲಿ ನಮಗೆ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ನವೀನ್ ಕುಮಾರ್ ಸರ್, ಒಳ್ಳೆಯ ಹಾಡು, ಒಳ್ಳೆಯ ಪ್ರಸ್ತುತಿ. ಇದನ್ನು ಅಂಬೈನುಲಿ ಸಹ ಹಾಡ್ತಾಯಿದ್ರು. ಹಾಂ ಸರ್. ಮೊದಲಿಗೆ ಅಂಬೈನುಲಿ ಅವರು ಹಾಡ್ತಾಯಿದ್ರು ಈ ಹಾಡನ್ನು. ಆಮೇಲೆ ಇದನ್ನು ತುಂಬ ಫೇಮಸ್ ಮಾಡಿದ್ದು ನಮ್ಮ ರವೀಂದ್ರ ಸ್ವರ್ಗಾವಿ ಅವರು. ಒಳ್ಳೆ ಹಾಡಿದ್ದು, ಒಳ್ಳೆಯ ಪ್ರಸ್ತುತಿ. ಕಷ್ಟಗಳೆಷ್ಟೇ ಬಂದರೂ ನಾವು ತಾಳ್ಮೆಯಿಂದ ಇರಬೇಕು ಅಲ್ವೇ? ತಾಳ್ಮೆ ಯಾವಾಗಲೂ ನಮಗೆ ಸಫಲವಾಗುತ್ತೆ ಅನ್ನೋ ಒಂದು ಸಂದೇಶ ಇದು. ಭಾಳ ಒಳ್ಳೆಯ ಹಾಡು, ಒಳ್ಳೆಯ ಪ್ರಸ್ತುತಿ. ನಿಮ್ಮ ಕಂಠದಿಂದ ತುಂಬ ಮೆಲೋಡಿಯಸ್ ಆಗಿ ಆಡಿದ್ರಿ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನನಗೆ ಕೆಲವೊಂದು ಟೈಮ್ ಸಾಕಷ್ಟು ಕಷ್ಟಗಳು ಬಂದಿದ್ದಾವೆ ಮೇಡಮ್. ಆ ಕಷ್ಟದಲ್ಲಿ ಏನಾದರೆ ನನಗೆ ಫಸ್ಟು ವಾಯ್ಸ್ ಬ್ಲಾಕ್ ಆದಾಗ ಸತ್ತೋಗ್ಬಿಡ್ಬೇಕು ಅಂತಂತ ತೀರ್ಮಾನ ತಗೊಂಡಿದ್ದು. ಬಟ್ ಹೊಂಬೇಗೌಡ ಈ ಸಾಂಗ್ ಕೊಟ್ಟ, ಹಾಡು ಕಲ್ತ್ಕೊಯ್ದನ ಅಂದ. ಅದು ಕೇಳಿದ್ಮೇಲೆ ಎಷ್ಟು ಕಷ್ಟ ಬಂದ್ರು ಇದೊಂದು ಸಾಂಗ್ ಹಾಡ್ಕತ್ತೀನಿ, ಸುಮ್ಮನೆ ಆಯ್ತು ಮೇಡಮ್ ಅಷ್ಟೇ. ವಂಬೇಗೌಡ ಅವ್ರಿಗನ್ನು ತುಂಬ ಚೆನ್ನಾಗಿ ಆಡ್ತಾನೆ ವಂಬೇಗೌಡ. ನಿಮಗೆ ಈ ಹಾಡು ಕೊಟ್ಟಿದ್ದು ವಂಬೇಗೌಡನಾ? ಹಾಂ, ವಂಬೇಗೌಡ ಅವರು ಸ್ವರ್ಗಾವಿ ಅವ್ರ ಕಡೆಯಿಂದ ಕಲಿತು ಎಲ್ಲ ವೇದಿಕೆಗಳಲ್ಲಿ ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಅವರು ಒಳ್ಳೆ ಸಾಹಿತ್ಯ ಇರ್ತಕ್ಕಂಥದ್ದು, ಅದರಲ್ಲೂ ನಿಮ್ಮ ಕಂಠದಲ್ಲೂ ತುಂಬ ಅದ್ಭುತವಾಗಿ ಬಂತು. ಎರಡನೇ ಮಾತಿಲ್ಲ. ಒಳ್ಳೆಯದಾಗಲಿ ನಿಮಗೆ. ನವೀನ್ ಅವರೇ, ಸೆಮಿಫಿನಾಲೆ ರೌಂಡ್ಗೆ ಒಂದು ಸ್ಟ್ಯಾಂಡರ್ಡ್ನ ನಿಮ್ಮ ಎಲ್ಲ ಕಾಂಪಿಟೇಟರ್ಸ್ಗೂ ಇವಾಗ ಸೆಟ್ ಮಾಡಿಬಿಟ್ಟಿದ್ದೀರಿ. ನಿಮ್ಮ ಇನ್ನೊಂದು ಸುತ್ತಿನ ಹಾಡಿಗೆ ನಾವು ಕಾಯ್ತಿರ್ತೀವಿ. ಒಳ್ಳೇದಾಗಲಿ. ಗುಡ್ ಲಕ್ಸ್. ಥ್ಯಾಂಕ್ ಯು.